ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಸೊ ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅಂದರೆ ಅಂತಾರಾಜ್ಯ ನದಿ ನೀರು ಹಂಚಿಕೆ ವಿವಾದ. ನಮಗೆ ಗೊತ್ತಿದೆ, ರಿವರ್ ಡಿಸ್ಪ್ಯೂಟ್ಸು ಎಲ್ಲ ಕಡೆನೂ ಇದೆ. ಈಗ ಕಾವೇರಿ ರಿವರ್ ವಾಟರ್ ಡಿಸ್ಪ್ಯೂಟ್ ಇರ್ಬೋದು, ಇಲ್ಲಾಂದರೆ ಗಂಗಾ ರಿವರ್ ವಾಟರ್ ಡಿಸ್ಪ್ಯೂಟ್ ಇರ್ಬೋದು, ಮತ್ತು ಇಂಡಸ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಇರ್ಬೋದು. ಇವಾಗ ಚೀನಾ ಮತ್ತು ಇದು ಬರೀ ಸ್ಟೇಟ್ಸ್ಗಳ ಮಧ್ಯೆ ಅಲ್ಲ, ನಮಗೆ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ನ ನಾವು ಕಂಟ್ರಿಗಳ ಮಧ್ಯೆನೂ ನೋಡ್ತೀವಿ. ಅದಕ್ಕೆ ಇಂಟರ್ನ್ಯಾಷನಲ್ ರಿವರ್ ವಾಟರ್ ಡಿಸ್ಪ್ಯೂಟ್ಸನ್ನು ನೋಡಬೇಕಂದ್ರೆ ಈಗ ಚೀನಾ ಮತ್ತು ಇಂಡಿಯಾ ಮಧ್ಯೆ ಇರ್ಬೋದು. ಬ್ರಹ್ಮಪುತ್ರ ರಿವರ್ ಮೇಲೇನೂ ಕೂಡ ನಮಗೆ ಡಿಸ್ಪ್ಯೂಟ್ಸ್ ಇದೆ, ಮತ್ತು ಇಂಡಸ್ ರಿವರ್ ವಾಟರ್ ಮೇಲೂ ಕೂಡ ನಮಗೆ ಡಿಸ್ಪ್ಯೂಟ್ಸ್ ಇದೆ. ಸೊ ಈ ರೀತಿಯಾಗಿ ಸ್ಟೇಟ್ಗಳ ಮಧ್ಯೆ ಇರ್ಬೋದು ಅಥವಾ ಕಂಟ್ರಿಗಳ ಮಧ್ಯೆ, ದೇಶಗಳ ಮಧ್ಯೆ ಇರ್ಬೋದು, ಈ ಒಂದು ರಿವರ್ ವಾಟರ್ ಡಿಸ್ಪ್ಯೂಟ್ಸ್ನ ನಾವು ನೋಡ್ತಾ ಇದ್ದೀವಿ. ಸೊ ನಾವಿವತ್ತು ಇಂಟರ್ ಸ್ಟೇಟ್ ರಿವರ್ ಅಂದರೆ ನಮ್ಮ ದೇಶದ ಒಳಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳ ಮಧ್ಯೆ ಇರುವಂತಹ ರಿವರ್ ವಾಟರ್ ಅಂದರೆ ಅಂತಾರಾಜ್ಯ ನದಿ ನೀರು ಹಂಚಿಕೆ ವಿವಾದಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ನಮಗೆ ಗೊತ್ತಿದೆ, ಈ ಒಂದು ಅಂತಾರಾಜ್ಯ ಜಲ ವಿವಾದ, ಅಂತಾರಾಜ್ಯ ಜಲ ವಿವಾದಗಳು ಏನಿದೆ ಅದು ಭಾರತದಲ್ಲಿ ಫೆಡ್ರಲ್ ನೀರಿನ ಆಡಳಿತಕ್ಕೆ ನಿರಂತರ ಸವಾಲಾಗಿದೆ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅದನ್ನು ಶೇರ್ ಮಾಡ್ಕೊಳ್ಬೇಕು, ಎಷ್ಟು ಶೇರ್ ಮಾಡ್ಕೊಳ್ಬೇಕು, ಅದಕ್ಕೆ ಡ್ಯಾಮ್ ಕಟ್ಟಬೇಕಾದ್ರೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕಾವೇರಿ ರಿವರು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಹರಿತಿದೆ ಅಂತ ಅಂದ್ಕೊಳ್ಳಿ. ಸೊ ಈ ರಿವರ್ ಮಧ್ಯೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ಡ್ಯಾಮ್ ಕಟ್ಟಿದ್ರು ಅಂದರೆ ನೀರಿನ ಪ್ರಮಾಣ ತಮಿಳುನಾಡಿಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ತಮಿಳುನಾಡದವರು ಕರ್ನಾಟಕದ ಮೇಲೆ ಜಗಳಕ್ಕೆ ಬರ್ತಾರೆ. ಏನಕ್ಕೋಸ್ಕರ ಅಂದರೆ ಇವರಿಲ್ಲಿ ಡ್ಯಾಮ್ ಕಟ್ಟಿ ನೀರನ್ನು ಸ್ಟಾಪ್ ಮಾಡೋದ್ರಿಂದ ಏನಾಗುತ್ತೆ, ಇವರಿಗೆ ಬರ್ತಾ ಇರುವಂಥ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಈ ರೀತಿ ಜಲ ವಿವಾದಗಳು ನಡೀತಾ ಇದೆ. ಕರ್ನಾಟಕದವ್ರು ಏನು ಮಾಡ್ತಾರೆ, ನಮ್ಮ ರಾಜ್ಯದಲ್ಲಿ ನಾವು ಡ್ಯಾಮ್ ಕಟ್ಕೊಂಡು ಅದನ್ನು ನಾವು ಯೂಸ್ ಮಾಡ್ಕೊಳ್ತೀವಿ, ಇಲ್ಲಾಂದರೆ ನಮಗೆ ಈ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳಿ ಇವ್ರು ಹೇಳ್ತಾರೆ. ಸೊ ಈ ರೀತಿಯಾಗಿ ಜಗಳಗಳಾಗುತ್ತಲ್ಲ, ಇದನ್ನು ಸಾರ್ಟ್ ಔಟ್ ಮಾಡೋದು ಒಂದು ದೊಡ್ಡ ಸವಾಲಾಗಿದೆ ಅಂತಲೇ ಹೇಳ್ಬೋದು. ಸಾಂವಿಧಾನಿಕವಾಗಿರ್ಬೋದು, ಐತಿಹಾಸಿಕ ಅಥವಾ ಭೌಗೋಳಿಕ ಆಗಿರ್ಬೋದು, ಅಥವಾ ಸಾಂಸ್ಥಿಕ ಅಸ್ಪಷ್ಟತೆಗಳಿರ್ಬೋದು. ಸೊ ಈ ಎಲ್ಲ ಒಂದು ಪ್ರಾಬ್ಲಮ್ನ ಕೂಡ ಎಲ್ಲದಲ್ಲೂ ಕೂಡ ಅಸ್ಪಷ್ಟತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ನದಿ ಜಲಾನಯ ಪ್ರದೇಶಗಳನ್ನ ಹಂಚಿಕೊಳ್ಳೋದಿದೆಯಲ್ಲ, ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ. ರಾಜ್ಯಗಳ ನಡುವೆ ದೀರ್ಘಕಾಲದ ಸಂಘರ್ಷಕ್ಕೆ ಇದು ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಭಾರತದಲ್ಲಿ ನಮಗೆ ಪ್ರಮುಖವಾಗಿ 25 ನದಿ ಜಲಾನಯ ಪ್ರದೇಶಗಳಿದೆ. ಸೊ ಇದರಲ್ಲಿ 25 ನದಿ ಜಲಾನಯ ಪ್ರದೇಶಗಳಲ್ಲಿ ಹೆಚ್ಚಿನ ನದಿಗಳು ರಾಜ್ಯಗಳಾದ್ಯಂತ ಹರಿಯುತ್ತೆ. ಅಂದರೆ ಇಂಟರ್ ಸ್ಟೇಟ್ ರಿವರ್ ವಾಟರ್ ಆಗಿರುತ್ತೆ. ಅಂದರೆ ಎರಡಕ್ಕಿಂತ ಹೆಚ್ಚು ರಾಜ್ಯಗಳ ನಡುವೆ ಈ ನದಿ ಜಲಾನಯ ಪ್ರದೇಶ ಸ್ಪ್ರೆಡ್ ಆಗಿರೋದ್ರಿಂದ ಏನಾಗ್ತಿದೆ, ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ಗಳ ಮಧ್ಯೆನೂ ಡಿಸ್ಪ್ಯೂಟ್ಸು ಒಂದಲ್ಲ ಒಂದು ವಿಷಯಕ್ಕೆ ಇದ್ದೇ ಇದೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಭಾರತದಲ್ಲಿ ಅಂತಾರಾಜ್ಯ ನದಿಗಳಿಗೆ ಏನು ಪ್ರಾಬ್ಲಮ್ ಇದೆ, ಅದಕ್ಕೆ ಇನ್ನೊಂದು ಪ್ರಾಬ್ಲಮ್, ಇನ್ನೂ ಹೆಚ್ಚು ಒತ್ತಡವನ್ನು ಆಗ್ತಿರುವಂಥ ಪ್ರಾಬ್ಲಮ್ಸ್ ಏನಂದರೆ ಈ ಆಸ್ತಿ ಹಕ್ಕುಗಳ ಸಂಘರ್ಷ ಇರ್ಬೋದು, ಆಹಾರ ಭದ್ರತೆಗಾಗಿ ದೋಷಪೂರಿತ ಆರ್ಥಿಕ ಸಾಧನಗಳಿರ್ಬೋದು, ಅಥವಾ ಸಮಗ್ರ ಪರಿಸರ ವ್ಯವಸ್ಥೆಗಳ ವಿಧಾನದ ಕೊರತೆ ಇರ್ಬೋದು, ಅಥವಾ ಜಲಸಂಪನ್ಮೂಲ ಅಭಿವೃದ್ಧಿಗಾಗಿ ಮಾಡ್ಕೊಂಡಿರೋಂಥ ಕೆಲವೊಂದು ಪ್ರಾಬ್ಲಮ್ಸ್ ಇರ್ಬೋದು. ಸೊ ಈ ಎಲ್ಲ ಒಂದು ಪ್ರಾಬ್ಲಮ್ಸ್ಗಳಿಂದ ಏನಾಗ್ತಿದೆ, ಈ ಒಂದು ಅಂತಾರಾಜ್ಯ ನದಿಗಳ ಕಂಟೆಸ್ಟೇಷನ್ಗಳೇನಿದೆ, ಸೊ ಇದು ಕೂಡ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ಭಾರತೀಯ ಗಣರಾಜ್ಯದ ಪ್ರಭಾವದಿಂದ ನೀರಿನ ಸ್ವಾಧೀನ ಮತ್ತು ನಿಯಂತ್ರಣ ಬಗ್ಗೆ ಇಂತಹ ಸಂಘರ್ಷ ಮುಂದುವರೆದೇ ಇದೆ. ಸೊ ಅಂದರೆ ಈಗ ಭಾರತ ಫಾರ್ಮ್ ಆದಾಗಿಂದನೂ ಕೂಡ, ಈವನ್ ರಿಪಬ್ಲಿಕ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ವೈಸ್ ಡಿವೈಡ್ ಆದಾಗಿಂದನೂ ಕೂಡ ಈ ಒಂದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿಲ್ಲ. ದೀರ್ಘಕಾಲದ ವಿಳಂಬವಾಗಿಯೇ ಕೂಡ ಇದು ಉಳಿದಿದೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ನೀರಿನ ಕೊರತೆ ಕೂಡ ಜಾಸ್ತಿ ಆಗ್ತಿದೆ. ನೀರಿನ ಕೊರತೆ ಹೆಚ್ಚಾಗ್ತಿರೋದ್ರಿಂದ ಈ ಒಂದು ಪ್ರಾಬ್ಲಮ್ ಇನ್ನೂ ಒಂದು ಹೊಸ ರೂಪವನ್ನು ಪಡ್ಕೊಂಡು ಬರ್ತಿದೆ ಅಂತಲೇ ಹೇಳ್ಬೋದು. ಈ ನಗರಗಳಲ್ಲಿರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ಬೋದು, ಸಿಹಿ ನೀರಿನ ಕೊರತೆ ಉಂಟಾಗ್ತಿದೆ. ಸೊ ಇದಕ್ಕೆ ಬೇಡಿಕೆನೂ ಕೂಡ ತುಂಬ ತ್ವರಿತವಾಗಿ ಏರಿಕೆ ಆಗ್ತಿದೆ.
ಇದರಿಂದ ಏನಾಗ್ತಿದೆ, ಮತ್ತು ಇದ್ರ ಜೊತೆಗೆ ರಾಜಕೀಯ ಚಲನಶೀಲತೆ ಕೂಡ ಈ ಒಂದು ಸಮಸ್ಯೆಯನ್ನು ಇನ್ನೂ ಹೆಚ್ಚು ಮಾಡ್ತಿದೆ ಅಂತಲೇ ಹೇಳ್ಬೋದು. ಈಗ ನೀರಿನ ಕೊರತೆ ಆಯಿತು ಅಂದರೆ ಈ ನೀರಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನಮಗೆ ನೀರು ಜಾಸ್ತಿ ಬೇಕು, ನಮಗೆ ನೀರು ಜಾಸ್ತಿ ಬೇಕಂತ ರಾಜ್ಯಗಳ ನಡುವೆ ಸಂಘರ್ಷ ಉಂಟಾಗುತ್ತಂತ ಹೇಳ್ತಿದ್ದಾರೆ. ಮತ್ತು ಅಂತಾರಾಜ್ಯ ನದಿ ನೀರಿನ ವಿವಾದಗಳು. ಈಗ ಇದಕ್ಕೆ ಯಾವ ಒಂದು ಆರ್ಟಿಕಲ್ಲು ಪವರನ್ನು ಕೊಡುತ್ತೆ ಅಂದರೆ, ಸಂವಿಧಾನದ ಪ್ರಕಾರ 262ನೇ ಅನುಚ್ಛೇದ ಏನಿದೆ, ಇದು ಅಂತಾರಾಜ್ಯ ಜಲ ವಿವಾದಗಳ ನ್ಯಾಯಾಧಿಕರಣಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಡುತ್ತೆ ಅಂತಲೇ ಹೇಳ್ಬೋದು. ಇದರ ಅಡಿಯಲ್ಲಿ ಈಗ ಸಂಸತ್ತು ಕಾನೂನಿನ ಮೂಲಕ ಯಾವುದೇ ಅಂತಾರಾಜ್ಯ ನದಿ ಮತ್ತು ನದಿ ಕಣಿವೆಯ ನೀರಿನ ಬಳಕೆ, ವಿತರಣೆ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದ ಯಾವುದೇ ವಿವಾದ ಅಥವಾ ದೂರನ್ನು ಇತ್ಯರ್ಥಪಡಿಸೋದಕ್ಕೆ ಇದು ಒಂದು ಅಡ್ಜುಡಿಕೇಷನ್ನ ಪ್ರೊವೈಡ್ ಮಾಡ್ಬೋದು. ಈಗ ಈ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಏನಿದೆ ಅದು ಲಾನ ಮಾಡೋದ್ರ ಮೂಲಕ, ಅಂದರೆ ಕಾನೂನಿನ ಮೂಲಕ ಈ ಒಂದು ರಾಜ್ಯಗಳ ಮಧ್ಯೆ ಇರುವಂಥ ಡಿಸ್ಪ್ಯೂಟನ್ನು ಸಾರ್ಟ್ ಔಟ್ ಮಾಡೋದಕ್ಕೆ, ಒಂದು ನಿಯಂತ್ರಣ ಮಾಡೋದಕ್ಕೆ ಸಂಬಂಧಿಸಿದಂಥ ಒಂದು ಜುರಿಸ್ಡಿಕ್ಷನ್ ಅಥವಾ ಅಡ್ಜುಡಿಕೇಷನ್ನ ಪ್ರೊವೈಡ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅಂತ ಯಾವುದೇ ಒಂದು ವಿವಾದ ಅಥವಾ ದೂರುಗಳಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಬೇರೆ ಯಾವುದೇ ನ್ಯಾಯಾಲಯ ಇರ್ಬೋದು, ಅದು ಇದರಲ್ಲಿ ಇಂಟರ್ಫಿಯರ್ ಆಗದಲೇ ಇರೋ ಥರ ಕೂಡ ಇದು ಲಾನ ಪ್ರೊವೈಡ್ ಮಾಡ್ಬೋದು. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಯಾವುದೋ ಒಂದು ಡಿಸಿಷನ್ನ ತಗೊಂಡಿದೆ ಅಂದರೆ ಅದರಲ್ಲಿ ಸುಪ್ರೀಂ ಕೋರ್ಟು ಅಥವಾ ಬೇರೆ ಯಾವುದೋ ನ್ಯಾಯಾಲಯ ಅಲ್ಲಿ ಇಂಟರ್ಫಿಯರ್ ಆಗಿ ಅದನ್ನು ಚೇಂಜ್ ಮಾಡ್ದಲೇ ಇರೋ ರೀತಿನೂ ಕೂಡ ಇವರು ಕಾನೂನನ್ನು ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಸಂಸತ್ತು ಈ ಒಂದು ಉದ್ದೇಶದಿಂದ 2 ಕಾಯ್ದೆಗಳನ್ನು ತಗೊಂಡು ಬಂದಿದೆ. ಒಂದು ನದಿ ಮಂಡಳಿ ಕಾಯ್ದೆ 1956, ಅಂತಾರಾಜ್ಯ ಜಲ ವಿವಾದ ಕಾಯ್ದೆ 1956. ಸೊ 2 ಆ್ಯಕ್ಟನ್ನು ತಗೊಂಡು ಬಂದಿದೆ. ನೆಕ್ಸ್ಟು ನದಿ ಮಂಡಳಿಗಳ ಕಾಯ್ದೆ ಅಂದರೆ ರಿವರ್ ಬೋರ್ಡ್ಸ್ ಆ್ಯಕ್ಟ್. ಇದು ಏನು ಮಾಡುತ್ತೆ ಅಂದರೆ ಅಂತಾರಾಜ್ಯ ನದಿ ಮತ್ತು ನದಿ ಕಣಿವೆಗಳ ನಿಯಂತ್ರಣ ಮಾಡೋದಕ್ಕೋಸ್ಕರ, ಅದನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡುತ್ತೆ. ಸೊ ಅದ್ರ ಜೊತೆಗೆ ಈಗ ರಾಜ್ಯಗಳು ಏನಾದರೂ ಡಿಮ್ಯಾಂಡ್ ಮಾಡಿದ್ರೆ, ನಮಗೆ ವಿನಂತಿ ಮಾಡಿದ್ರೆ ನಮಗೆ ಈ ಒಂದು ನದಿ ಮಂಡಳಿ ಬೇಕು, ನಮಗೆ ಸಲಹೆ ನೀಡೋದಕ್ಕೋಸ್ಕರ ಈ ಒಂದು ನದಿ ಮಂಡಳಿ ಬೇಕು ಅಂತ ಏನಾದರೂ ರಾಜ್ಯ ಸರ್ಕಾರಗಳು ಅವರಿಗೆ ವಿನಂತಿಯನ್ನು ಮಾಡಿದ್ರೆ ಆವಾಗ ಕೂಡ ಈ ಒಂದು ನದಿ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್ ಅಂದರೆ ಅಂತಾರಾಜ್ಯ ಜಲ ವಿವಾದ ಕಾಯ್ದೆ. ಇದು ಏನು ಮಾಡುತ್ತಂದರೆ ಅಂತಾರಾಜ್ಯ ನದಿ ಅಥವಾ ನದಿ ಕಣಿವೆಯ ನೀರಿಗೆ ಸಂಬಂಧಿಸಿದಂತೆ 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳ ನಡುವಿನ ವಿವಾದದ ನ್ಯಾಯಾಧೀಕರಣಕ್ಕಾಗಿ ಹ್ಯಾಡಾಕ್ ನ್ಯಾಯಾಧೀಕರಣವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತೆ. ಸೊ ಅಂದರೆ ಈಗ ಈ ಒಂದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಬೇಕಂದ್ರೆ ರಾಜ್ಯಗಳ ಮಧ್ಯೆ ಇರೋವಂಥ ಈ ಒಂದು ಡಿಸ್ಪ್ಯೂಟನ್ನು ಸರಿ ಮಾಡೋದಕ್ಕೋಸ್ಕರ ಒಂದು ಹ್ಯಾಡಾಕ್ ನ್ಯಾಯಾಧೀಕರಣ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ಸ್ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಒಂದು ಟ್ರಿಬ್ಯುನಲ್, ಹ್ಯಾಡಾಕ್ ಟ್ರಿಬ್ಯುನಲ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತೆ ಈ ಒಂದು ಆ್ಯಕ್ಟ್ ಅಂತಲೇ ಹೇಳ್ಬೋದು. ಮತ್ತು ನ್ಯಾಯಾಧೀಕರಣ ನಿರ್ಧಾರವು ಅಂತಿಮವಾಗಿರುತ್ತೆ. ಈಗ ಟ್ರಿಬ್ಯುನಲ್ ಏನು ಡಿಸಿಷನ್ ತಗೊಳ್ಳುತ್ತೆ ಅದು ಅಂತಿಮ ಆಗಿರುತ್ತೆ. ಅದು ಯಾರು ಅದ್ರ ಮೇಲೆ ಕೇಸ್ ಹಾಕಿದೆ, ಈಗ 2 ಸ್ಟೇಟ್ಗಳ ಮಧ್ಯೆ ನಡೀತಿದೆ ಅಂದರೆ ಕರ್ನಾಟಕ ತಮಿಳುನಾಡು ಮೇಲೆ, ಅಂದರೆ ಈ ಟ್ರಿಬ್ಯುನಲ್ ಏನು ತೀರ್ಪನ್ನು ಕೊಡುತ್ತೆ ಅದು ಆ ಒಂದು ಸ್ಟೇಟ್ ಮೇಲೆ ಬೈಂಡಿಂಗ್ ಆಗಿರುತ್ತೆ, ಅಂದರೆ ಬದ್ಧವಾಗಿರುತ್ತೆ, ಅವರು ಫಾಲೋ ಮಾಡಲೇಬೇಕು ಅನ್ನೋ ಥರ ಇರುತ್ತೆ. ಅವರು ಅದನ್ನು ರಿಜೆಕ್ಟ್ ಮಾಡೋದಕ್ಕೆ ಆಗಲ್ಲ. ಈ ಒಂದು ಕಾಯ್ದೆ ಅಡಿ ಅಂತಹ ನ್ಯಾಯಾಧೀಕರಣಕ್ಕೆ ಶಿಫಾರಸು ಮಾಡಬಹುದು ಯಾವುದೇ ಜಲ ವಿವಾದಗಳಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವಾಗಲಿ ಅಥವಾ ಇತರ ಯಾವುದೇ ನ್ಯಾಯಾಲಯವಾಗಲಿ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರಬಾರದು. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಜಲ ವಿವಾದ ನಡೀತಿದೆ ಅಂತ ಅಂದಾಗ ಅದನ್ನು ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಬೇರೆ ಯಾವುದೇ ಹೈಕೋರ್ಟ್ಸ್ ಆಗಲಿ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಅದು ಇದನ್ನು ಸಾರ್ಟ್ ಔಟ್ ಮಾಡುತ್ತಂತ ಹೇಳ್ತಿದ್ದಾರೆ.
ಸೊ ದಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಈ ಒಂದು ಆರ್ಟಿಕಲ್ ಮೇಲೆ ಯಾವುದೇ ಡೌಟ್ಸ್ ಇದ್ರು, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ವಿವಾದಗಳ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದಂದರೆ ಈ ಒಂದು ರಿವರ್ ವಾಟರ್ ಡಿಸ್ಪ್ಯೂಟ್ಸನ್ನು ಸಾರ್ಟ್ ಔಟ್ ಮಾಡೋದಕ್ಕೋಸ್ಕರ ತೊಗೊಂಡು ಬಂದಿರೋಂಥ ಈ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಒಂದು ಆ ಒಂದು ತೀರ್ಪು ಏನು ಕೊಡುತ್ತೆ ಅದು ಬೈಂಡಿಂಗಾ ಅಥವಾ ನಾಟ್ ಬೈಂಡಿಂಗಾ. ಸೊ ಈ ಥರ ಒಂದು ಕೆಲವೊಂದು ಚಿಕ್ಕ ಚಿಕ್ಕ ಆನ್ಸರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಏನಕ್ಕೋಸ್ಕರ ಅಂದರೆ ಪ್ರಿಲಿಮ್ಸಲ್ಲಿ ಇಂಥ ಒಂದು ಪಾಯಿಂಟ್ಸ್ಗಳನ್ನೇ ಫೋಕಸ್ ಮಾಡಿ ಕೇಳೋದ್ರಿಂದ ನಿಮಗಲ್ಲಿ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇದರಲ್ಲಿ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗ್ಬೋದಾ, ಈ ಥರ ಎಲ್ಲ ಕೆಲವೊಂದು ಕ್ವಶನ್ಸನ್ನು ಕೇಳ್ತಾರೆ. ಸೊ ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು. ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಆಲ್. ನಿಮಗೆ ಯಾವುದೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು. ನಿಮಗೆ ಈ ಒಂದು PDF ಬೇಕಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ನೋಟಿಫಿಕೇಷನ್ ಬೇಕಂದರೆ ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು ಆಲ್.